ಹಲೋ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ನೆಕ್ಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತನ್ಯ ಕೊಟ್ಟಾರೆ. ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ನಮ್ಮ ಕನ್ನಡ ಇಂಡಸ್ಟ್ರಿ ಕ್ರಶ್ ಅಂತ ಹೇಳ್ಬೋದು, ಅದೇ ರೀತಿ ಡಿಂಪಲ್ ಕ್ವೀನ್ ರಚಿತಾ ರಾಮ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಎಸ್ ಮ್ಯಾಮ್, ಹೇಗಿದ್ದೀರಾ? ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು. ಎಸ್ ಮ್ಯಾಮ್, ಸಂಜು ವೆಟ್ಸ್ ಗೀತಾ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇದರ ಬಗ್ಗೆ ಏನು ಹೇಳ್ತೀರಾ? ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿಯೊಬ್ಬರು ಸಿನಿಮಾ ಬಗ್ಗೆ ಹೇಳೋದು ಇದೇನೆ, ಬಟ್ ನಮಗೆ ಗೊತ್ತಿರುತ್ತೆ ಸಿನಿಮಾ ಹೆಂಗೆ ಬಂದಿದೆ ಅಂತ. ತುಂಬ ಅದ್ಭುತವಾಗಿ ಬಂದಿದೆ. ಸಿನಿಮಾ ಚೆನ್ನಾಗಿ ಆಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸಿನಿಮಾ 10ನೇ ತಾರೀಕು ರಿಲೀಸ್ ಆಗ್ತಿದೆ, ಜಾನ್ವರಿ. ದಯವಿಟ್ಟು ಸಿನಿಮಾ ನಿಮ್ಮ ಮನೆ ಹತ್ತಿರ ಇರುವಂಥ ಥಿಯೇಟರ್ಸ್ಗೆ ಹೋಗಿ, ಇಲ್ಲ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಸಿನಿಮಾ ವ್ಯೂ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಜು ವೆಟ್ಸ್ ಗೀತಾ ಫಸ್ಟ್ ಒನ್ ಎಲ್ಲರೂ ಕೂಡ ನೋಡಿದ್ದಾರೆ ಮ್ಯಾಮ್, ಸೂಪರ್ ಹಿಟ್ ಆಗಿದೆ. ಈ ಸೆಕೆಂಡ್ ಚಾನ್ಸ್ ನಿಮಗೆ ಯಾವ ರೀತಿ ಸಿಕ್ತು ಅಂತ ಹೇಳಿ? ಸೆಕೆಂಡ್ ಚಾನ್ಸ್ ಅಂದರೆ ಸಂಜು ವೆಟ್ಸ್ ಗೀತಾ 1 ರಮ್ಯಾ ಅವರಿದ್ದರು. ಸೊ ಸಂಜು ವೆಟ್ಸ್ ಗೀತಾ 2 ಇಟ್ಸ್ ಮೀ. ಆ್ಯಂಡ್ ಐ ಥಿಂಕ್ ಈ ಪ್ರಶ್ನೆ ನೀವು ಡೈರೆಕ್ಟರ್ ಸರ್ನ ಕೇಳಬೇಕು. ಬಟ್ ಸಿನಿಮಾ ಪಾತ್ರ ನನಗೆ ಈ ಸಿನಿಮಾ ಅಂತ ಬಂದಾಗ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಮ್ಯಾಮ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಮ್ಯಾಮ್? ಗೀತಾ ಯಾವ ರೀತಿ ರೋಲ್ ಪ್ಲೇ ಮಾಡ್ತಾರೆ? ಶೀಸ್ ಅ ಹೋಮ್ಲಿ ಗರ್ಲ್ ಆ್ಯಂಡ್ ಸಂಜು ಹೆಂಡ್ತಿ ನಾನು ಈ ಸಿನಿಮಾದಲ್ಲಿ. ಆ್ಯಂಡ್ ಸಿನಿಮಾ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ನನಗೆ ಆ ಒಂದು ಕ್ಯೂರಿಯಾಸಿಟಿನ ನಾನು ರಿವೀಲ್ ಮಾಡೋದಕ್ಕೆ ಇಷ್ಟಪಡಲ್ಲ. ಇನ್ನು ಹಾರ್ಡ್ಲಿ ಲೈಕ್ ಟುಡೇ 7th ಅಲ್ಲ, 8th 9th ಅನದರ್ 2 days, 2 ದಿನ ಈ ಸಿನಿಮಾ ಎಲ್ಲ ಹೇಳಿಬಿಟ್ರೆ ಚೆನ್ನಾಗಿರಲ್ಲ. ಅದು ಪೀಪಲ್ ಶುಡ್ ಕಮ್ ಆ್ಯಂಡ್ ವಾಚ್ ದ ಫಿಲಮ್, ಅದಾದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಮ್ಯಾಮ್, ತುಂಬ ಜನ ಇರುವಂತಹ ಸಿನಿಮಾಗಳೆಲ್ಲ ನೀವು ಮಾಡಿದ್ದೀರಾ. ನೀವು ಮಾಡಿರುವಂತಹ ಸಿನಿಮಾಗಳಲ್ಲಿ ಸಂಜು ವೆಟ್ಸ್ ಗೀತಾ 2 ಎಷ್ಟು ಸ್ಪೆಷಲ್ ಆಗಿದೆ ಸಿನಿಮಾ? ಐ ಥಿಂಕ್ ನಾನು ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಫುಲ್ ಫ್ಲೆಡ್ಜ್ ಅಂದರೆ ಒಂದು ತುಂಬ ಡ್ಯೂರೇಷನ್ ನನಗೆ ಸ್ಕ್ರೀನ್ ಮೇಲೆ ಇರುವಂಥ ಒಂದು ಅವಕಾಶ ಸಿಕ್ಕಿದೆ. ಆಮೇಲೆ ಪಾತ್ರ ತುಂಬಾ ಪರ್ಫಾರ್ಮೆನ್ಸ್ ಇರುವಂಥ ಪಾತ್ರ. ನನಗೇನೆ ಪರ್ಸ್ನಲ್ ಆಗಿ ಇಷ್ಟ ಆಗುವಂಥ ಪಾತ್ರ ಇದು. ಐ ಲವ್ ಗೀತಾಸ್ ಕ್ಯಾರೆಕ್ಟರ್. ಮ್ಯಾಮ್, ಸಂಜು ವೆಟ್ಸ್ ಗೀತಾ ಜಾನ್ 10ಗೆ ಬರ್ತಾ ಇದೆ ಅಂತ ಹೇಳಿ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಾಗಿದೆ. ಆಲ್ರೆಡಿ ಸದ್ದು ಕೂಡ ಮಾಡ್ತಾ ಇದೆ. ಅದೆಷ್ಟು ಪ್ರೇಕ್ಷಕರ ಒಂದು ತಲೆಯಲ್ಲಿ ಇರುತ್ತೆ, ಯಾಕೆ ಸಂಜು ವೆಟ್ಸ್ ಗೀತಾ ನಾವು ನೋಡಬೇಕು? ಅದಕ್ಕಿಂತ ಜಾನ್ವರಿ 10ಗೆ ಒಂದು 3-4 ಸಿನಿಮಾಗಳು ಕೂಡ ಬರ್ತಾ ಇದೆ. ಯಾಕೆ ಮ್ಯಾಮ್ ಥಿಯೇಟರ್ಗೆ ಬಂದು ಜನರು ಸಂಜು ವೆಟ್ಸ್ ಗೀತಾ 2 ಸಿನಿಮಾ ನೋಡಬೇಕು? ಯಾಕೆ ನೋಡಬಾರ್ದು? ಅದೇ ಯಾಕೆ ನೋಡಬಾರ್ದು ಅಂತ. ಸಿನಿಮಾ ಚೆನ್ನಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ಸಂಜು ವೆಟ್ಸ್ ಗೀತಾ 1ನ ಕಂಪೇರ್ ಮಾಡಿಕೊಂಡು ಈ ಸಿನಿಮಾದಲ್ಲಿ ಏನಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದಷ್ಟು ಜನ ಬರ್ತಾರೆ. ಆ್ಯಂಡ್ ಸಿನಿಮಾ ನೋಡ್ತಾ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಆ ಸಿನಿಮಾನೇ ಬೇರೆ, ಈ ಸಿನಿಮಾನ ಕಂಟೆಂಟೇ ಬೇರೆ. ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಬಂದು ನೋಡ್ತಾರೆ ಜನ ಕುತ್ಕೊಂಡು. ಅಂದರೆ ಒಂದು ಸ್ಟ್ರೆಸ್ ಬಸ್ಟರ್ ಅಂತ ಹೇಳೋದು ಸಿನಿಮಾ. ಸೊ ಆ ಸ್ಟ್ರೆಸ್ ಬಸ್ಟರ್ನ ಡಿಫೈನ್ ಮಾಡುತ್ತೆ ಸಂಜು ವೆಟ್ಸ್ ಗೀತಾ. ಮ್ಯಾಮ್, ಈ ಸಿನಿಮಾದಲ್ಲಿ ಯಾವ್ಯಾವ ಜಾನರ್ಸ್ ಎಲ್ಲ ಇದೆ? ಯಾವ ಜಾನರ್ ಅಂದರೆ ದೇರ್ ಇಸ್ ಲವ್, ಇಮೋಷನ್ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹಠವಾಗಿ, ಚಾಲೆಂಜಿಂಗ್ ಆಗಿ ಹೇಗೆ ಲೈಫ್ ಲೀಡ್ ಮಾಡೋದು ಅಂತ. ಅಂದರೆ ತುಂಬ ಕಷ್ಟಪಟ್ಟು ಸಂಜು ಇರೋದು ಜೀವನದಲ್ಲಿ ಎಲ್ರಿಗೂ ಗೊತ್ತಿರೋ, ಆಲ್ರೆಡಿ ಹೇಳಿದ್ದಾರೆ ಕಿಟ್ಟಿ ಅವರು, ತುಂಬ ಬಡ ಕುಟುಂಬದಿಂದ ಬಂದಿರುವಂಥ ಒಬ್ಬ ಹುಡುಗ. ಆ್ಯಂಡ್ ಆ ಗರ್ಭದ ಶ್ರೀಮಂತಿಕೆಯಲ್ಲಿರುವಂಥ ಒಂದು ಹುಡುಗಿ. ಸೊ ಅವರಿಬ್ಬರು ಹೆಂಗೆ, ಹೌ ಆರ್ ದೇ ಗೋಯಿಂಗ್ ಟು ಮೀಟ್ ಆದಮೇಲೆ ಅವರ ಲವ್ ಹೆಂಗಾಗುತ್ತೆ, ಲವ್ ಆದಮೇಲೆ ಮದುವೆ ಹೆಂಗಾಗುತ್ತೆ, ಮದುವೆ ಆದಮೇಲೆ ಆಗತ್ತೋ ಇಲ್ವೋ, ಇಲ್ಲ ಲೈಫ್ ಮದುವೆ ಆದಮೇಲೆ ಲೈಫ್ ಹೆಂಗೆ ಲೀಡ್ ಮಾಡ್ತಾರೆ ಅನ್ನೋದೇ ಒಂದು ಚಾಲೆಂಜಿಂಗ್. ಆ್ಯಂಡ್ ಒಂದಷ್ಟು ಆಸ್ಪೆಕ್ಟ್ಸ್ಗಳಿದೆ ಸಿನಿಮಾದಲ್ಲಿ. ಮ್ಯಾಮ್, ಕೊನೆಯದಾಗಿ ಅಭಿಮಾನಿಗಳಿಗೆ ಏನು ಹೇಳಿಕ್ಕೆ ಇಚ್ಛಿಸ್ತೀರಾ? ಅಭಿಮಾನಿಗಳಿಗೆ, ಪ್ರತಿಯೊಬ್ಬ ಅಭಿಮಾನಿಗೆ ನಾನು ಹೇಳೋದು ಒಂದೇ, ಕನ್ನಡ ಸಿನಿಮಾಗಳು ರಿಲೀಸ್ ಆದಾಗ ಐ ನೋ ಪ್ರತಿ ಭಾಷೆ ಸಿನಿಮಾನ ಎಲ್ಲರೂ ಸಿನಿಮಾ ನೋಡ್ತಾರೆ. ಕನ್ನಡದವರಾಗಿ ಕನ್ನಡ ಸಿನಿಮಾಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡೋಣ ಅಂತ ಅಲ್ವಾ? ಐ ಥಿಂಕ್ ಇದು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಕನ್ನಡ ಸಿನಿಮಾನ ಪ್ರತಿಯೊಬ್ಬ ಹೀರೋನಾಗಿರ್ಬೋದು ಹೇಳೋದು ಒಂದು, ಕನ್ನಡ ಸಿನಿಮಾನ ನೋಡಿ
ಪ್ಲೀಸ್ ನೋಡಿ ಅಂತ. ಹೆಂಗಾಗ್ಬಿಟ್ಟಿದೆ ನೋಡಿ ಪರಿಸ್ಥಿತಿ, ಪ್ಲೀಸ್ ನೋಡಿ ಅನ್ನೋ ಥರ ಆಗಿದೆ. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ ಬಂದಿದೆ. ಸುಮ್ಮನೆ ಟೈಟಲ್ ನೋಡಿದ ತಕ್ಷಣ ಜಡ್ಜ್ ಮಾಡಬೇಡಿ. ಸಿನಿಮಾ ನೋಡಿ ಇಷ್ಟ ಆದರೆ ಚೆನ್ನಾಗಿತ್ತು ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಇಲ್ಲ ರಿಲೇಟಿವ್ಸ್ಗೆ ಯಾರಿಗೂ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಹೋಗ್ಬಿಡಿ. ಬಿಕಾಸ್ ಅವ್ರಿಗೆ ಇಷ್ಟ ಆಗ್ಬೋದೇನೋ, ಯು ನೆವರ್ ನೋ. ಸೊ ಲೆಟ್ ದೆಮ್ ಗೋ ಆ್ಯಂಡ್ ವಾಚ್ ಇಟ್ ಇನ್ ಥಿಯೇಟರ್. ಸೊ ಅದಾದಮೇಲೆ ಗೊತ್ತಾಗುತ್ತೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಬಟ್ ಈ ಸಿನಿಮಾನ ದಯವಿಟ್ಟು ನೋಡಿ ವೀಕ್ಷಣೆ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ, ಕಸಿನ್ಸ್ಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಹೇಳಿ ಸಿನಿಮಾ ಚೆನ್ನಾಗಿದೆ. ಯಾಕೆಂದರೆ ಸಿನಿಮಾ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಥ್ಯಾಂಕ್ ಯು. ಯು.